ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 30. ಇಂದಿನ ಸಂಚಿಕೆಲೆ ಬೇಟ್ ಮೇಲೆ ಮಲಗಿದ ವಿರಾಟ್ ಸಾವಿತ್ರಮ್ಮ ಮಾತಾಡುವಾಗ ನನ್ನ ಬಗ್ಗೆ ಕೇಳ್ತಾಳೇನೋ ಅನ್ನೋ ಮನದಾಸೆ ಇತ್ತು. ಬಟ್ ಅವಳ ಬಾಯಿಂದ ವಿರಾಟ್ ಅನ್ನೋ ಹೆಸರು ಬರಲಿಲ್ಲ. ಅವನ ಬಗ್ಗೆ ವಿಚಾರಿಸಲೂ ಇಲ್ಲ. ಊಟ ಕೊಡೋಕ್ಕೆ ಬರ್ತಾಳೆ ಎಂದು ಕಾಯ್ತಿದ್ದವನಿಗೆ ಸಾವಿತ್ರಮ್ಮನ ಕೈಗೆ ಅವರ ಮನೆ ಡ್ರೈವರು ಊಟ ತಂದು ಕೊಟ್ಟಿದ್ದು ನೋಡಿ ಶಾಕು ಅವನ ಪುಟ್ಟ ಆಸೆ ಹುಸಿಯಾಯಿತು. ಮುಂದೆ ಸಾವಿತ್ರಮ್ಮ ವಿರಾಟ್ಗೆ ಊಟ ಕೊಟ್ಟಳು. ಯಾಕೋ ವಿರಾಟ್ಗೆ ಶ್ರೀ ಬರಬೇಕಿತ್ತು ಅನ್ನೋ ಆಸೆ. ಆದರೆ ಅದನ್ನು ಹೊರಗೆ ಹೇಳೋಕ್ಕೆ ಆಗುತ್ತಿಲ್ಲ. ಊಟ ಮಾಡುತ್ತಾ ಮಂಗಳೂರಿನಲ್ಲಿ ಅವಳನ್ನ ಮೊದಲ ಬಾರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿದಾಗ ನಿಜಕ್ಕೂ ಶಾಕ್ ಆಗಿ ನಿಂತಿದ್ದ. ಅವಳ ಗತ್ತು ಗಾಂಭೀರ್ಯ ನೋಡಿ ಶಿವಳು ನಾನು ನೋಡಿದ ಅದೇ ಶ್ರೀನಾ ಅನ್ನೋವಷ್ಟು ಖಡಕ್ಕಾಗಿ ಅವನು ಮುಂದೆ ನಿಂತಿದ್ಲು. ಅವಳು ಮಾತಾಡುವ ಸ್ಟೈಲ್ ನೋಡಿ ವಿರಾಟ್ ನಿಂತಲ್ಲೇ ಕಳೆದೋದ. ಅವಳು ಹುಡುಗನಿಗೆ ಬದ್ದು ಅಗ್ಗು ಒಂದು ಕಿಸ್ ಅಂತ್ಯ ಎಂದು ಕೆನ್ನೆಗೆ ಹೊಡೆದು ತನ್ನನ್ನು ಚುಚ್ಚೋ ಥರ ಮಾತಾಡಿದು ಕೂಡ ಅವನಿಗೆ ಏನೂ ಕೇಳಿರಲಿಲ್ಲ. ಅವಳು ನನ್ನ ಏನಂತ ಕರೀತಾಳೆ ಅನ್ನೋದು ನೋಡಬೇಕಿತ್ತು ಎಂದ್ಕೊಂಡಿದ್ದ. ಅವಳ ಬಾಯಲ್ಲಿ ಮಿಸ್ಟರ್ ಅನ್ನೋ ಪದ ಕೇಳಿ ನಿಜಕ್ಕೂ ಬೇಜಾರಾಯಿತು. ಅದಕ್ಕೆ ಅವಳ ಸಹಾಯ ತಗೊಳ್ಳೋದು ಬೇಡ ಎನ್ನುವಂತೆ ಹೊರಗೆ ಬರಬೇಕು ಎಂದುಕೊಂಡ. ಅಷ್ಟು ಹುಡುಗರ ನಡುವೆ ಅವಳು ಫೈಟ್ ಮಾಡೋದು ನೋಡಿದ ವಿರಾಟ್ಗೆ ಹಿಂದೆ ಇದೇ ಹುಡುಗಿನ ಆ ಶೃಂಗಾರನ ಕ್ರೂರಿ ನಾಟಕಕ್ಕೆ ಬಲಿಯಾದವಳು ಅನಿಸಿತು. ವಿರಾಟ್ ಚಿತ್ರ ಅವರ ಬಳಿ ಶ್ರೀ ಹೇಗಿದ್ದಾಳೆ ಎಂದು ಕೇಳಿ ಬೇರೇನು ಕೇಳದೆ ಫೋನ್ ಇಟ್ಟು ಬಿಡ್ತಿದ್ದ. ಯಾಕಂದರೆ ಅವಳ ಬಗ್ಗೆ ತಿಳಿದಷ್ಟು ನನ್ನ ಮನಸ್ಸು ಅವಳನ್ನು ಬೇಕು ಅಂತ ಬಯಸುತ್ತೆ ಎನ್ನೋದಕ್ಕೆ ಬೇಕಂತಲೇ ಅವಳನ್ನು ಇಗ್ನೋರ್ ಮಾಡಿದ್ದ. ಬಟ್ ಅವನ ಮಗಳ ಸಹಾಯಕ್ಕೆ ಬಂದ ಹುಡುಗಿ ನೋಡಿ ನಿಜಕ್ಕೂ ಅವನು ಆಶ್ಚರ್ಯಪಟ್ಟ. ರೋಹನ್ ಖಂಡಿತ ತನ್ನ ಮಮ್ಮಿ ಬಗ್ಗೆ ತಿಳಿದ ಮೇಲೆ ಅವಳನ್ನು ಹುಡುಕಿ ಹೋಗ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ಅವನು ಪೊಲೀಸ್ ಸ್ಟೇಷನ್ನಲ್ಲಿ ಅವಳ ಅಡ್ರೆಸ್ ಪಡೆದು ಹೋಗಿದ್ದ. ಅವಳಿಗಾಗಿ ತುಂಬ ಹುಡುಕಿ ವಾಚ್ ತಗೊಂಡಿದ್ದ. ಕೇಳಿದರೆ ಕೃತಿ ಹುಡುಕಿ ಕೊಟ್ಟಿದ್ದಕ್ಕೆ ಅಂತ ಹೇಳೋಣ ಎಂದುಕೊಂಡು ಉತ್ತರನ ರೆಡಿ ಮಾಡಿಕೊಂಡೇ ಹೋಗಿದ್ದ. ಬಟ್ ಅವಳ ಮುಂದೆ ತನಗೆ ಅವಳನ್ನು ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಥರನೇ ಪ್ರಿಟೆಂಡ್ ಮಾಡ್ಕೊಂಡಿದ್ದ. ಶಾಕೋ ಹುಡುಗಿ ಪೊಲೀಸ್ ಅನ್ನೋ ಧೈರ್ಯದಲ್ಲಿ ವಿರಾಟ್ ಒಳಗಿದ್ದ ಗಂಡ ಅನ್ನೋ ಪ್ರೇಮಿನ ಕೆಣಕ್ ಬಿಟ್ಟಿದ್ಲು. ಅದೇ ಅಧಿಕಾರದಲ್ಲಿ ಒಂದು ಸೆಕೆಂಡ್ ಇಡೀ ಜಗತ್ತನ್ನು ಮರೆತು ಬರೀ ಅವಳು ತನ್ನ ಹೆಂಡತಿ, ತಾನು ಅವಳ ಗಂಡ ಅನ್ನೋ ನೆನಪಲ್ಲೇ ಅವಳಿಗೆ ಕಿಸ್ ಮಾಡಿಬಿಟ್ಟಿದ್ದ. ತನ್ನ ಜೀವನದ ಮೊದಲ ಮುತ್ತನ್ನು ತನ್ನವಳ ಅದರದಲ್ಲಿ ಸವಿದಿದ್ದ. ಬಟ್ ಅವಳನ್ನು ಕಣ್ಣು ಬಿಟ್ಟು ನೋಡಿದಾಗ ಅವಳ ಕಣ್ಣಲ್ಲಿ ನೀರಿರೋದು ನೋಡಿ ವಾಸ್ತವಕ್ಕೆ ಬಂದು ಅವಳನ್ನು ಬಿಟ್ಟರೂ ಅವಳಿಂದ ಬಿದ್ದಿದ್ದ ತನ್ನ ಮನಸ್ಸನ್ನು ವಾಪಸ್ ಕರ್ಕೊಳ್ಳೋಕ್ಕೆ ಆಗಲಿಲ್ಲ ಅವನಿಗೆ. ಆಗಲೇ ನಿನ್ನ ಬಿಟ್ಟು ಇನ್ಯಾರಿಗೂ ನಾನು ಈ ಥರ ಕಿಸ್ ಮಾಡಿಲ್ಲ ಎಂದು ಇಂಡೈರೆಕ್ಟಾಗಿ ಹೇಳಿ ಬಂದಿದ್ದ. ಯಾಕೋ ಆ ಮುತ್ತು ಅವಳನ್ನು ತುಂಬ ನೆನಪಿಸಿತ್ತು. ನಿದ್ದೆ ಇಲ್ಲದೆ ಒತ್ತಾಡಿದ್ದ. ಅದೇ ಸಮಯಕ್ಕೆ ರೋಹನ್ ಮಮ್ಮಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹಠ ಹಿಡ್ದ. ಒಮ್ಮೆ ನೋಡಿನೇ ತಾನು ತುಂಬ ಕಂಟ್ರೋಲ್ ತಪ್ಪುತ್ತಿದ್ದೇನೆ, ಮತ್ತೆ ಮತ್ತೆ ಭೇಟಿಯಾಗಿ ಎಲ್ಲಿ ಅವಳಿಂದ ದೂರ ಇರೋಕ್ಕೆ ಆಗದಷ್ಟು ಮನಸ್ಸು ಅವಳಿಂದೆ ಹೋಗುತ್ತೋ ಅನ್ನೋ ಭಯಕ್ಕೆ ಬೇಡ ಎಂದು ಹೇಳಿದ್ದ. ಬಟ್ ರೋಹನ್ ಕೇಳದಿದ್ದಕ್ಕೆ ಓಕೆ ಎಂದು ಪ್ರತಿ ವರ್ಷ ಅವಳ ಬರ್ಡೇ ನೆನಪಲ್ಲೇ ಹೆಸರಿಲ್ಲದೆ ಅವಳಿಗೆ ಕೇಕ್ ಕಳಿಸ್ತಿದ್ದ. ಈಗಲೂ ಅವಳು ಇಷ್ಟಪಡುವ ಕೇಕ್ ತಗೊಂಡು ಹೋಗಿದ್ದ. ರೋಹನ್ ಮಮ್ಮಿ ನೋಡೋಕ್ಕೆ ಹೋಗೋಣ ಎಂದಾಗ ಬುದ್ಧಿ ಬೇಡ ಅಂದರೂ ಮನಸ್ಸು ಹೋಗಿ ಮತ್ತೊಮ್ಮೆ ಅವಳ ದರ್ಶನ ಮಾಡು ಅಂತು. ಅವನ ನೆಪ ಇಟ್ಟುಕೊಂಡೇ ಹೋಗಿದ್ದ. ಎಷ್ಟೇ ಅವಳಿಂದ ದೂರ ಇರು ಅಂತ ಮನಸ್ಸಿಗೆ ಕೂಗಿ ಹೇಳಿದ್ರೂ ಅವನ ಕೂಗು ಅವನ ಮನಸ್ಸಿಗೆ ಕೇಳ್ತಾನೆ ಇರಲಿಲ್ಲ. ಅವಳು ಊಟ ಮಾಡಿ ಅಂದಿದ್ದೆ ತಡ ಹೋಗಿ ಊಟನ ಚೆನ್ನಾಗಿ ತಿಂದು ಯಾವುದೇ ಮಾನ ಮರ್ಯಾದೆ ಇಲ್ಲದಂತೆ ಆರಾಮಾಗಿ ನಿದ್ದೆ ಮಾಡಿದ್ದ. ಆ್ಯಕ್ಚುಲಿ ಅವನಿಗೆ ಅವತ್ತೇ ತುಂಬ ದಿನದ ಮೇಲೆ ಸಿಕ್ಕ ನೆಮ್ಮದಿಯ ನಿದ್ದೆ. ಅದಾದಮೇಲೆ
ಅವಳು ಎದುರು ಬಂದಾಗೆಲ್ಲ ಕಿರಿಗಣ್ಣಲ್ಲೇ ನೋಡಿ ಕಣ್ಣು ತುಂಬಿಕೊಳ್ತಿದ್ದ. ಬಟ್ ತಾನು ಹೀಗೆ ಹಾಸ್ಪಿಟಲ್ನಲ್ಲಿ ಇದ್ದಾಗ ಅವಳು ಬರ್ತಾಳೆ ಅಂತ ನಿಜಕ್ಕೂ ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವಳು ಬಂದಿದ್ದು ಅಲ್ಲದೆ ಅವನನ್ನು ಉಳಿಸಿದ್ಲು ಕೂಡ. ಜೊತೆಗೆ ಅವನ ಮೇಲೆ ಕಾಯಿ ಮಾಡೋಕ್ಕೆ ಕೈ ಎತ್ತಿದ್ರೂ ಅವಳ ಒಂದು ಏಟು ವಿರಾಟ್ ಮೈ ಸೋಕ್ಲಿಲ್ಲ. ಪೊಲೀಸಾದ ಹುಡುಗಿ ತುಂಬ ಆದಷ್ಟು ತಮ್ಮನ್ನು ತಾವು ಬಿಡಿಸಿಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವಳು ವಿರಾಟ್ ಹಿಡಿದಾಗ ಎಲ್ಲೂ ಅವನಿಗೆ ಅತಿಯಾಗಿ ನೋವಾಗೋ ಥರ ನಡ್ಕೊಳ್ಳೇ ಇಲ್ಲ. ಕೊನೆಗೂ ಅವನ ಮನಸ್ಸಲ್ಲಿ ಮೂಡಿದ ಪ್ರಶ್ನೆ ಅಂದರೆ, ಅವತ್ತೂ ಅಷ್ಟೇ ನಾನು ಕಿಸ್ ಮಾಡುವಾಗ ಅವಳು ನನ್ನ ಮುಖಕ್ಕೆ ಗಾಯ ಮಾಡಬಹುದಿತ್ತು, ಬಟ್ ಮಾಡಿಲ್ಲ. ಇವತ್ತು ಕೂಡ ಅವನ ಮೇಲೆ ಕೈ ಮಾಡಿ ತಪ್ಪಿಸ್ಕೊಳ್ಬಹುದಿತ್ತು, ಅದನ್ನು ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆನ ಅವಳ ಮುಂದೆ ಇಟ್ಟ. ಬಟ್ ಅವಳಿಂದ ಯಾವ ಉತ್ತರನೂ ಸಿಗಲಿಲ್ಲ. ಮೇ ಬಿ ಅವಳಿಗೂ ಇದರ ಉತ್ತರ ಗೊತ್ತಿಲ್ಲ ಅನಿಸುತ್ತೆ ಎಂದು ಸುಮ್ಮನಾಗಿದ್ದ. ಬಟ್ ಈಗ ಅವಳ ಕೇರ್, ಅವಳ ಸನಿಹ ವಿರಾಟ್ಗೆ ಬೇಕು ಅನ್ನಿಸಿದ್ರು ಅವನು ಮಾಡಿದ ತಪ್ಪುಗಳು ಅವನನ್ನು ಬಿಡ್ತಿಲ್ಲ. ಅದೇ ನೆನಪಲ್ಲಿ ಊಟ ಮುಗಿಸಿ ಕೂತವನಿಗೆ ಏನೋ ಕಳ್ಕೊಂಡ ಬೇಸರ. ಅವಳ ಜೊತೆ ಕಾಲ್ ಮಾಡಿ ಮಾತಾಡಲ್ಲ ಎಂದುಕೊಂಡ್ರು ಯಾಕೋ ಮನಸ್ಸಲ್ಲಿ ಇರುವ ಅವಳ ಬಗೆಗಿನ ಗಿಲ್ಟ್ ಮಾತಾಡೋಕ್ಕೆ ಬೇಡ ಅಂತಿದೆ. ಕೊನೆಗೂ ಮೆಡಿಸನ್ ಮತ್ತಲ್ಲೇ ನಿದ್ದೆ ಮಾಡಿದ. ಇತ್ತ ಚಿತ್ರ ಅವರು ಎಲ್ಲ ಮಲಗಿದ್ರು ತಾವು ಮಾತ್ರ ಮಲಗದೆ ಕಣ್ಣು ಬಿಟ್ಟು ಕೂತಿದ್ದಾರೆ. ಹಿಂದೆ ಅವರು ಕೊಟ್ಟ ಮಾತು ನೆನೆದು ಇದೆಲ್ಲ ನನ್ನಿಂದ ಸಾಧ್ಯ ಆಗುತ್ತೆ ಅಂತ ಅನಿಸ್ತಿಲ್ಲ. ಕೊಟ್ಟ ಮಾತು ಉಳಿಸ್ಕೊಳ್ಬೇಕು, ಬಟ್ ಹೇಗೆ? ಯಾವ ದಾರಿನೂ ಕಾಣ್ತಿಲ್ಲ. ಶ್ರೀ ಬದುಕಲ್ಲಿ ವಿರಾಟ್ ಪಾತ್ರ ಏನು? ನಿಜಕ್ಕೂ ಶ್ರೀ ಮನಸ್ಸಲ್ಲಿ ವಿರಾಟ್ ಇದ್ದಾನ? ವಿರಾಟ್ ಮನಸ್ಸಲ್ಲಿ ಶ್ರೀನೇ ಇರೋದು ಅನ್ನೋದು ನನಗೆ ಗೊತ್ತು. ಬಟ್ ಇದು ಶ್ರೀ ಲೈಫ್. ಅವಳಿಗೆ ಹಿಂದೆ ಆದ ರೀತಿ ಹಾಗಾಗಬಾರ್ದು. ಅವಳ ಜೀವನದಲ್ಲಿ ನಾನು ಇರೋವರೆಗೂ ಆ ನೋವು ಕಷ್ಟ ಪಡಬಾರ್ದು ಎಂದು ಯೋಚಿಸುತ್ತಾ ಏನೋ ಕೆಲವು ಡಾಕ್ಯುಮೆಂಟ್ನ ತೆಗೆದು ನೋಡಿ ನನಗೆ ಯಾವುದಾದ್ರೂ ದಾರಿ ತೋರಿಸು ಎಂದು ಕಣ್ಮುಚ್ಚಿ ಯೋಚಿಸುತ್ತಾ ಕೂರ್ತಾರೆ. ಈತ ವರ್ಧನ್ ಬಂಗಲೆಯಲ್ಲಿ ಮೊದಲೇ ಸ್ಕೆಚ್ ಹಾಕಿದಂತೆ ಆ ದುಷ್ಟರ ಟಾರ್ಗೆಟ್ ರೋಹನ್ ಆಗಿದ್ದಾನೆ. ಬಂಗಲೆ ಒಳಗೆ ಬಂದವರು ಎಲ್ಲರೂ ಮಲಗಿದ್ದಾರಾ ಎಂದು ಸುತ್ತ ನೋಡುತ್ತಾ ರೋಹನ್ ರೂಮ್ಗೆ ಬಂದರು. ಹಾಯಾಗಿ ಮಲಗಿದ ರೋಹನ್ ಮೂಗಿಗೆ ಕ್ಲೋರೋಫಾರ್ಮ್ ಹಿಡಿದು ಪ್ರಜ್ಞೆ ತಪ್ಪಿಸಿ ರಾಜರೋಷವಾಗಿ ಅವನನ್ನು ಎತ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಕಂಡು ಕಾಣದಂತೆ ಇದ್ದಿದ್ದು ಮಾತ್ರ ಒಂದು ಕರಿ ನೆರಳು. ಬೆಳಗ್ಗೆ ವಿರಾಟ್ಗೆ ವರ್ಧನ್ ಬಂಗಲೆಯಿಂದ ಕಾಲ್ ಬಂತು. ಆ ಕಡೆಯಿಂದ ಏನೋ ಕೆಲಸ ಮುಗಿಸಿ ವಾಪಸ್ ಬಂದಿದ್ದ ನವೀನ್ ವಿರಾಟ್ಗೆ ಕಾಲ್ ಮಾಡಿ, ನಮ್ಮ ಬಂಗಲೆ ಸೆಕ್ಯೂರಿಟಿ ಪೂರ್ತಿ ಹಾಳಾಗಿದೆ ಕಣೋ ವಿರಾಟ್. ರಾತ್ರಿ ಎಲ್ಲ ಸೆಕ್ಯೂರಿಟಿಗಳು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾರೆ. CCTV ಹಾಳಾಗಿದೆ. ಮತ್ತೆ ರೋಹನ್ ಎಂದ ಸ್ವಲ್ಪ ಆತಂಕದಲ್ಲೇ. ವಿರಾಟ್ ಇದನ್ನೆಲ್ಲ ಕೇಳಿ ಶಾಕ್ನಲ್ಲಿ ಉಪ್ಪು ಗಂಟಿಗೆ ಕೇಳುತ್ತಾ, ರೋಹನ್ಗೇನಾಯ್ತು ಎಂದ ಗಾಬರಿನಲ್ಲಿ. ಅಲ್ಲೇ ಸಾವಿತ್ರಮ್ಮ ಮಲಗಿದ್ದವರು ಎದ್ರು. ವಿರಾಟ್, ಹೇಳು ನವೀನ್, ರೋಹನ್ಗೆ ಏನಾಯ್ತು ಎಂದ. ನವೀನ್, ಅದು ರೋಹನ್ ಕಿಡ್ನಾಪ್ ಆಗಿದ್ದಾನೆ ಕಣೋ ಎಂದ ಮೆಲ್ಲಗೆ. ವಿರಾಟ್, ವಾಟ್ ಎಂದು ಅಕ್ಷರಶಃ ಕಿರ್ಚುವಂತೆ, ಏನು ಹೇಳ್ತಿದ್ಯಾ? ಇದೆಲ್ಲ ಹೇಗೆ ಸಾಧ್ಯ ಎಂದು ನಾನೀಗಲೇ ಬರ್ತೀನಿ ಎಂದವನು ಬೇರೆಸಾಗಿ ತನ್ನ ಫೋನ್ನಲ್ಲಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ತನ್ನ ಬಾಡಿ ಗಾರ್ಡ್ಸ್ ಜೊತೆಗೆ ಕಾರ್ ಹತ್ತಿದ್ದವನಿಗೆ ಏನೂ ತೊಂದರೆ ಆಗದಿದ್ರೆ ಸಾಕು ಎಂದು ಗಾಬರಿಯಲ್ಲಿ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಎಂದು ಡ್ರೈವರ್ ಬೇಗ ನಡಿ ಎಂದ. ವಾರ್ಡ್ನಲ್ಲಿ ಸಾವಿತ್ರಮ್ಮ ವಿರಾಟ್ ರೋಹನ್ಗೆ ಏನಾಯಿತು ಅಂದಿದ್ದು ಮಾತ್ರ ಕೇಳಿಸ್ಕೊಂಡಿದ್ರು. ವಿರಾಟ್ ಏನೊಂದು ಮಾತಾಡದೆ ಬೇರೆಸಾಗಿ ಹೋಗಿದ್ದು ನೋಡಿ ಏನೋ ತೊಂದರೆ ಆಗಿದೆ ಎಂದು ತಿಳಿದ ಸಾವಿತ್ರಮ್ಮ ತಕ್ಷಣ ಶ್ರೀಗೆ ಕಾಲ್ ಮಾಡಿದರು. ಶ್ರೀ ರಾತ್ರಿ ಪೂರ್ತಿ ಚಿತ್ರ ಅವರು ಮದುವೆ ಬಗ್ಗೆ ಮಾತಾಡಿದೆ ನೆನೆದವಳಿಗೆ ತನ್ನ ತಂದೆ ನೆನಪಾಗಿದ್ರು. ಅದಕ್ಕೆ ತನ್ನ ತಂದೆ ಸಾವಿಗೆ ಕಾರಣವಾದ ವಿರಾಟ್ ಮೇಲೆ ಕೋಪ ಬಂದು ಅವನ ಬಗ್ಗೆ ಒಂದು ಮಾತುಗಳನ್ನು ಕೇಳಿರಲಿಲ್ಲ. ಅದೇ ಯೋಚನೆಯಲ್ಲಿ ಸರಿಯಾಗಿ ನಿದ್ದೆ ಮಾಡದೆ ಬೆಳಗಿನ ಜಾವಕ್ಕೆ ನಿದ್ದೆ ಹೋಗಿದ್ಲು. ಸಾವಿತ್ರಮ್ಮನ ಫೋನ್ ನೋಡಿ
ಬೆಳಗ್ಗೆ 6 ಗಂಟೆಗೆ ಮಾಡಿದ್ದಾರೆ, ಯಾಕೆ ಎಂದು ಕಣ್ಣು ಮುಚ್ಚಿ, ಹೇಳಿ ಸಾವಿತ್ರಮ್ಮ, ವಿರಾಟ್ ಚೆನ್ನಾಗಿದ್ದಾರೆ ಅಲ್ವಾ ಎಂದಳು. ತುಸು ಟೆನ್ಷನ್ನಲ್ಲೇ ಆ ಕಡೆ ಸಾವಿತ್ರಮ್ಮ, ಶ್ರೀಮಾ, ಅದು ವಿರಾಟ್ ಸರ್ ಚೆನ್ನಾಗಿದ್ದಾರೆ, ಆದರೆ ರೋಹನ್ ಎಂದರು. ಶ್ರೀ, ರೋಹನ್ ರೋಹನ್ಗೇನಾಯಿತು ಎಂದು ಎದ್ದು ಕೂದಲು ಗಾಬರಿನಲ್ಲಿ. ಸಾವಿತ್ರಮ್ಮ, ಅದು ವಿರಾಟ್ ಸರ್ಗೆ ಬೆಳಿಗ್ಗೆ ವರ್ಧನ್ ಬಂಗಲೆಯಿಂದ ಕಾಲ್ ಬಂತು ಸರ್, ಏನಾಯಿತು ರೋಹನ್ಗೆ ಎಂದು ಗಡಿಬಿಡಿಯಲ್ಲೇ ಹೋದರು ಎಂದರು. ಶ್ರೀ ತನ್ನ ಹಣಿನ ಉಜ್ಜಿ, ನೀವು ಮನೆಗೆ ಬನ್ನಿ ಎಂದು ಕಾಲ್ ಕಟ್ ಮಾಡಿ ತಕ್ಷಣ ತಾನು ನೇಮಿಸಿದ್ದ ವಿರಾಟ್ ಜೊತೆ ಇದ್ದ ಬಾಡಿಗಾರ್ಡ್ಗೆ ಕಾಲ್ ಮಾಡಿದ್ಲು. ಅವನು ಧೀರಜ್ ಅಂತ. ಹೇಳಿ ಮೇಡಮ್ ಎಂದ. ಶ್ರೀ, ಧೀರಜ್ ಏನಾಗಿದೆ, ನೀವೆಲ್ಲ ಯಾಕೆ ವರ್ಧನ್ ಬಂಗಲೆಗೆ ಹೋಗ್ತಿದ್ದೀರಾ ಎಂದಳು. ಧೀರಜ್, ಮೇಡಮ್, ಅದು ಏನೋ ವರ್ಧನ್ ಬಂಗಲೆಯಲ್ಲಿ ಪ್ರಾಬ್ಲಮ್ ಆಗಿದೆಯಂತೆ, ಇಲ್ಲಿ ಏನು ಸರಿಯಾಗಿ ಹೇಳ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಂದ. ಶ್ರೀ, ಓಕೆ, ತಿಳ್ಕೊಂಡು ಇನ್ಫಾರ್ಮ್ ಮಾಡು ಎಂದು ಕಾಲ್ ಕಟ್ ಮಾಡಿದವಳು, ಇನ್ನೂ ನಾನು ಆಟ ಸಾಧಿಸೋ ಸಮಯ ಇದಲ್ಲ ಎಂದು ತಾನೇ ವಿರಾಟ್ಗೆ ಕಾಲ್ ಮಾಡಿದ್ಲು. ವಿರಾಟ್ ತನ್ನ ಆಣೆಗೆ ಕೈ ಕೊಟ್ಟು ಕಣ್ಣು ಮುಚ್ಚಿ ಸೀಟ್ಗೆ ಹೊರಗಿದ್ದ ಕಾರ್ನಲ್ಲಿ. ಬ್ಲೂಟೂತ್ಗೆ ಕನೆಕ್ಟ್ ಆಗಿದ್ದರಿಂದ ಡೈರೆಕ್ಟ್ ಕಾಲ್ ರಿಸೀವ್ ಆಗಿ, ಶ್ರೀ ಹಲೋ ಎಂದಳು. ವಿರಾಟ್ಗೆ ಅವಳ ವಾಯ್ಸ್ ಕೇಳಿ ಎಲ್ಲಿಲ್ಲದ ದುಃಖ ಹೊಮ್ಮಿಸಿ ಬಂತು. ಹೇಳು ಎಂದ. ಶ್ರೀ, ಅದು ಏನಾಗಿದೆ ರೋಹನ್ಗೆ, ಸಾವಿತ್ರಮ್ಮ ಕಾಲ್ ಮಾಡಿದ್ರು, ಏನು ಪ್ರಾಬ್ಲಮ್ ಎಂದಳು ಒಂದೇ ಉಸಿರಲ್ಲಿ. ವಿರಾಟ್ಗೆ ದುಃಖ ತಡೆಯೋಕ್ಕಾಗದೆ, ಅದು ಅದು ರೋಹನ್ ಕಿಡ್ನಾಪ್ ಆಗಿದ್ದಾನೆ ಶ್ರೀ ಎಂದ ತಡವರಿಸುತ್ತ. ಶ್ರೀ ಶಾಕ್ನಲ್ಲಿ ದೊಡ್ಡ ಕಣ್ಣು ಬಿಟ್ಟರೆ ಆ ಕಡೆ ವಿರಾಟ್, ನೈಟ್ ಪೂರ್ತಿ ನಮ್ಮ ಬಂಗಲೆ ಸೆಕ್ಯೂರಿಟಿಗಳನ್ನು ಪ್ರಜ್ಞೆ ತಪ್ಪಿಸಿದ್ದಾರೆ, ಎಲ್ಲ CCTVಗಳನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ, ಈಗ ಮನೆಗೋಗಿ ಏನಾಗಿದೆ ಅಂತ ನೋಡಬೇಕು ಎಂದವನ ಧ್ವನಿಲಿ ಶಿವರಿಂಗ್ ಆಗ್ತದೆ. ಶ್ರೀ, ಓಕೆ, ನಾನು ಬರ್ತೀನಿ ಎಂದವಳ ಗಂಟಲಲ್ಲೂ ಮಾತು ಬರ್ತಿಲ್ಲ. ರೋಹನ್ ಅಂದರೆ ಶ್ರೀಗೆ ತುಂಬ ಪ್ರೀತಿ. ಅವನು ತನ್ನನ್ನು ಮಮ್ಮಿ ಅಂತ ಕರೆದಾಗ ತನಗೆ ಅರಿಯದ ವಯಸ್ಸಲ್ಲಿ ಅವನಿಗೆ ತಾಯಿಯಾಗಿದ್ಲು ಶ್ರೀ. ಹೀಗಂತೂ ಬೆಳೆದು ನಿಂತಿದ್ದ. ಶಿವಳನ್ನು ನೋಡಿದ ಕೂಡಲೇ ಅವನು, ಯಾಕೆ ಬಿಟ್ಟೋದೆ ಮಮ್ಮಿ ನನ್ನ ಎಂದು ಬಿಕ್ಕುತ್ತಿದ್ದ ಹುಡುಗನೇ ಅವಳ ಕಣ್ಣ ಮುಂದೆ ಬಂದ. ಜೊತೆಗೆ ನಿನ್ನೆ ಇನ್ನು ಮೊಸಳೆ ಬಾಯಲ್ಲಿ ಅರ್ಧ ದೇಹ ಇಲ್ಲದ ವ್ಯಕ್ತಿ ನೆನಪಾಗಿ ಶ್ರೀಗೆ ಕೈ ಕಾಲು ಶಿವರಾಗೋಕೆ ಶುರುವಾದವು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸ್ವಲ್ಪ ಸಮಯ ಸಮಾಧಾನ ತಂದುಕೊಂಡು, ಆಗೇನೂ ಆಗಿರಲ್ಲ ಎಂದು ತನಗೆ ತಾನೇ ಸಮಾಧಾನ ತಂದುಕೊಂಡು ತಡ ಮಾಡದೆ ಬೇಗ ರೆಡಿಯಾಗಿ ಕೆಳಗೆ ಬಂದವಳೆ ಯಾರಿಗೂ ಹೇಳದೆ ಕಾರ್ ಹತ್ತಿದ್ಲು. ರೋಹನ್ನ ಕಿಡ್ನಾಪ್ ಮಾಡಿದವರು ಯಾರು? ಈ ಒಂದು ಕಿಡ್ನಾಪ್ ಶ್ರೀ ಮತ್ತು ವಿರಾಟ್ನ ಇನ್ನೂ ಹತ್ರ ಮಾಡುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಎಂದಿನಂತೆ ಈ ಕಥೆ ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.